ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ಅದಕ್ಕೆ ಬೆಳಗ್ಗೆನೇ ಎದ್ದು ಇವಾಗ ನೀಟಾಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ನೋಡಿ, ಮಲ್ಲಿಗೆ ಹೂವು ರೋಸು ಮುಟ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಡೈಲಿ ಹೂವು ಮುಟ್ಕೊಳ್ಳೋದಿಲ್ಲ. ಈ ರೀತಿ ಏನಾದರೂ ಹಬ್ಬ ಇದ್ದರೆ, ಏನಾದರೂ ಫಂಕ್ಷನ್ ಇದ್ದರೆ ಅಷ್ಟೇ ಮುಟ್ಕೊಳ್ತೀನಿ. ಇಲ್ಲಾಂದರೆ ನಾನು ಹೂವು ಮುಡೋಕ್ಕೆ ಹೋಗಲ್ಲ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಇನ್ನೇನು ನಮ್ಮ ಯಜಮಾನ್ರು ಬಂದಮೇಲೆ ರೆಡಿಯಾಗಿ ಹೋಗೋದು ಅಷ್ಟೇ. ಸ್ಕೂಲ್ಗೆ ಬಿಡೋಕ್ಕೆ ಹೋಗಿದ್ದಾರೆ. ಇವತ್ತು ಮಕ್ಕಳಿಗೆ ರಜೆ ಇಲ್ಲ, ಅವರಿಬ್ಬರು ಕಾಲೇಜ್ಗೆ ಹೋಗಿದ್ದಾರೆ. ಅವ್ರನ್ನ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆನೇ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಅಡುಗೆ ಕೂಡ ಮುಗಿಸ್ಬಿಟ್ಟೆ. ಹಸಿ ತೊಗರಿಕಾಳು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿದ್ದೀನಿ. ಸಾಂಬಾರು ಅನ್ನ ಎಲ್ಲ ಮಾಡಿ ಆಯಿತು. ಸಾಯಂಕಾಲಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಅಂತೇಳ್ಬಿಟ್ಟು ಬೆಳಿಗ್ಗೆನೇ ಮುದ್ದೆ ಅನ್ನ ಸಾಂಬಾರು ಎಲ್ಲ ಮಾಡಿ ಮಕ್ಕಳ ಟಿಫನ್ಗೆ ಪುಳಿಯೋಗರೆ ಮಾಡಿದ್ದೆ. ನೋಡಿ, ಇನ್ನೂ ಸ್ವಲ್ಪ ಪುಳಿಯೋಗರೆ ಇದೆ. ಇವತ್ತು ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮು ಮಕ್ಕಳನ್ನ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಯಾವಾಗ ಹೋದರೂ 4 ಜನನೂ ಜೊತೆಯಲ್ಲೇ ಹೋಗ್ತೀವಿ. ಆದರೆ ಇವತ್ತು ಫಸ್ಟ್ ಟೈಮು ನಾನು ನಮ್ಮ ಯಜಮಾನ್ರಿಬ್ಬರೇ ಹೋಗ್ತಾಯಿದ್ದೀವಿ. ಯಾಕೆಂದರೆ ಅವ್ರಿಗೆ ಕಾಲೇಜ್ ರಜಾ ಇಲ್ಲ. ಅದಕ್ಕೋಸ್ಕರ ಸುಮ್ಮನೆ ರಜಾ ಹಾಕ್ಸೋದೆಲ್ಲ ಬೇಡ, ಅವ್ರು ಆರಾಮಾಗಿ ಹೋಗ್ಬಿಟ್ಟು ಬರಲಿ, ನಾವಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಅವ್ರನ್ನ ನನ್ನ ಮಗಳನ್ನ ಇವಾಗ ನನ್ನ ಮಗ ಬೆಳಗ್ಗೆನೇ ಹೋದ, ಕಾಲೇಜಿಗೆ ಬಿಟ್ಟು ಬಂದಮೇಲೆ ನೋಡಿ ನಾನಿವಾಗ ಚರ್ಚ್ಗೆ ಬಂದಿದ್ದೀವಿ. ಫಸ್ಟು ಚರ್ಚ್ಗೆ ಬಂದಿದ್ದೀವಿ. ಇವತ್ತು 4-5 ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಬಂದಿದ್ದೀವಿ. ಯಾಕೆಂದರೆ ಫ್ರೀಯಾಗಿದ್ವಿ ಇವತ್ತು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಬೆಳಿಗ್ಗೆನೇ ಎಲ್ಲ ಅಡುಗೆನೂ ಮಾಡಾಯಿತು, ಮುದ್ದೆ ಊಟನೂ ಮಾಡಿಕೊಂಡು ಬಂದುಬಿಟ್ವಿ. ಇನ್ನು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಊಟನೂ ಮಾಡಿಕೊಂಡೇ ಬಂದುಬಿಟ್ವಿ ಒಂದೇ ಸತಿ. ಇವಾಗ ಚರ್ಚಿಗೆ ಬಂದು ನಾನಿಲ್ಲಿ ಕ್ಯಾಂಡ್ಲ್ ತಗೊಳ್ತಾ ಇದ್ದೀನಿ. ನಮಗೆ ಇದೇ ದೇವರು ಅದೇ ದೇವರು ಅಂತ ಹೇಳಿ ಭೇದ ಭಾವ ಎಲ್ಲ ಇಲ್ಲ, ಎಲ್ಲ ದೇವರು ಒಂದೇ ಅಂತ ತಿಳ್ಕೊಂಡಿದ್ದೀನಿ. ನನಗೆ ಅನಿಸೋದು ಅದೇನೇ, ಎಲ್ಲ ದೇವರು ಒಂದೇ. ಎಲ್ಲಿ ಚರ್ಚ್ ಕಾಣಲಿ, ಯಾವುದೇ ದೇವಸ್ಥಾನ ಕಾಣಲಿ, ಇಲ್ಲ ಒಂದು ಮಸೀದಿ ಕಾಣಲಿ, ಎಲ್ಲ ಕಡೆನೂ ನಾನು ಕೈ ಮುಗಿತೀನಿ. ಎಲ್ಲ ದೇವರು ಒಂದೇ ನಮಗೆ. ನಾವು ನಮ್ಮ ದೇವರು ಆ ದೇವರು ಬೇರೆ ಬೇರೆ ಅಂತ ಎಲ್ಲ ಅನ್ನಲ್ಲ, ಎಲ್ಲ ದೇವರು ಒಂದೇ ಅಂತ ತಿಳ್ಕೊಂಡು ಫಸ್ಟು ಚರ್ಚ್ಗೆ ಬಂದ್ವಿ. ಯಾಕೆಂದರೆ ಇನ್ನು ನಮ್ಮ ಮನೆ ದೇವ್ರಿಗೆ ಹೋಗೋಕ್ಕೆ ಫಸ್ಟ್ ಸಿಗೋದೇ ಚರ್ಚು. ಫಸ್ಟ್ ಚರ್ಚ್ ಸಿಕ್ತಲ್ಲ, ಸರಿ ಅಂತ ಹೇಳ್ಬಿಟ್ಟು ಚರ್ಚ್ಗೆ ಬಂದು ಇವಾಗ ಇಬ್ಬರು ಕ್ಯಾಂಡ್ಲ್ ಹಚ್ಚಿ ಪ್ರೇಯರ್ ಮಾಡ್ತಾಯಿದ್ದೀವಿ. ಎಲ್ಲ ದೇವರು ಒಂದೇ, ನೀವೇನು ಹೇಳ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಮಗೆ ಎಲ್ಲ ದೇವರು ಒಂದೇ. ಚರ್ಚ್ಗೂ ಹೋಗ್ತೀವಿ, ಆಮೇಲೆ ನಮ್ಮದು ನಾರ್ಮಲ್ ದೇವಸ್ಥಾನಕ್ಕೂ ಹೋಗ್ತೀವಿ, ಆಮೇಲೆ ಮಸೀದಿಗೂ ಕೂಡ ಹೋಗಿದ್ದೀನಿ ನಾನು. ಎಲ್ಲ ದೇವರು ಒಂದೇ ಅಂತ ತಿಳ್ಕೊಂಡು ಎಲ್ಲಿ ದಾರಿನಲ್ಲಿ ಯಾವುದೇ ಒಂದು ಮಸೀದಿ ಸಿಗಲಿ, ಚರ್ಚ್ ಸಿಗಲಿ, ದೇವಸ್ಥಾನ ಸಿಗಲಿ, ಎಲ್ಲ ಕಡೆನೂ ಕೈ ಮುಗಿದೇ ಹೋಗೋದು ನಾವು. ಇವಾಗ ನೋಡಿ ಕ್ಯಾಂಡ್ಲ್ ಹಚ್ತಾ ಇದ್ದೀವಿ. ಅಲ್ಲಿ ಏನು ಪ್ರೊಸೀಜರ್ ಇರುತ್ತೋ ಅದನ್ನು ಫಾಲೋ ಮಾಡಿದ್ರೆ ಸಾಕು. ನೋಡಿ, ಇವಾಗ ಇಲ್ಲಿ ಕ್ಯಾಂಡ್ಲ್ ಹಚ್ಚಿ ಪ್ರೇಯರ್ ಮಾಡಬೇಕು. ಕ್ಯಾಂಡ್ಲು ತಗೊಂಡು ಪ್ರೇಯರ್ ಮಾಡ್ತಾಯಿದ್ದೀವಿ. ನಮ್ಮ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ತೆಂಗಿನಕಾಯಿ, ಬಾಳೆಹಣ್ಣು, ಹೂವು ಎಲ್ಲ ಕೊಟ್ಟು ಅಲ್ಲಿ ಪೂಜೆ ಮಾಡಿಸ್ಬೇಕು. ಅದು ಅಲ್ಲಿ ಆ ರೀತಿ ಮಾಡೋದು. ಅಲ್ಲಿ ಯಾವ ರೀತಿ ಮಾಡ್ತಾರೋ ಆ ಥರ ಪೂಜೆ ಮಾಡಿಕೊಂಡು, ಅಕಸ್ಮಾತ್ ನಮಗಾಗಿಲ್ಲ ಅಂದರೆ ಒಂದು ಕೈ ಮುಗಿದಾದರೂ ಬರ್ತೀವಿ. ಚರ್ಚಿಗೆ ಬಂದು ಇವಾಗ ಕ್ಯಾಂಡ್ಲೆಲ್ಲ ಅಂಟಿಸಿ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರೇಯರ್ ಮಾಡಿ ಆಮೇಲೆ ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳ್ತೀನಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇವತ್ತು ಸ್ವಲ್ಪ ಚರ್ಚ್ ಖಾಲಿ ಇತ್ತು. ಯಾಕೆಂದರೆ ಇವತ್ತು ಸಂಡೇನೂ ಅಲ್ಲ, ಸ್ಯಾಟರ್ಡೇನೂ ಅಲ್ಲ, ವೀಕ್ ಡೇಸಲ್ಲಿ ಬಿದ್ದುಬಿಟ್ಟಿತ್ತು. ಆ್ಯನಿವರ್ಸರಿ ನಮ್ಮದು ಮದುವೆ ಆದ ದಿವಸ. ಇವತ್ತಿಗೆ ಮದುವೆ ಆಗಿ 22ನೇ ವರ್ಷಕ್ಕೆ ಬಿತ್ತು. ಇವಾಗ ನೋಡಿ ಒಳಗಡೆ ಬಂದ್ವಿ. ಯಾರೂ ಜನನೇ ಇಲ್ಲ ಇವತ್ತು. ಜನ ಯಾರೂ ಬಂದಿಲ್ಲ. ಮೋಸ್ಟ್ಲಿ ಬೆಳಗ್ಗೆನೇ ಬಂದು ಹೋಗಿರ್ಬೋದು. ನಾವು ಬಂದಾಗ ಟೈಮ್ ಆಲ್ರೆಡಿ 10 ಗಂಟೆ ಆಗಿತ್ತು. 10 ಗಂಟೆನೋ 9:15 ಆಗಿತ್ತು. ನಾನು ಆರಾಮಾಗಿ ಕೂತ್ಕೊಂಡಿದ್ದೀನಿ. ನನಗೆ ಏನಂದರೆ ಕಣ್ಣು ಮುಚ್ಕೊಂಡು ಪ್ರೇಯರ್ ಮಾಡೋದೆಲ್ಲ ರೂಢಿನೇ ಇಲ್ಲ ನನಗೇನಿದ್ರು ಕಣ್ಣು ತುಂಬ ನೋಡ್ತೀನಿ ನಾನು. ಇವಾಗ ಚರ್ಚಿಗೆ ಬಂದರೆ ನೋಡಿ, ನಮ್ಮ ಯಜಮಾನರು ಕಣ್ಣು ಮುಚ್ಕೊಂಡು ಪ್ರೇಯರ್ ಮಾಡ್ತಾರೆ ಮಂಡಿ ಕಾಲಲ್ಲಿ. ನನಗೆ ಅದೆಲ್ಲ ಇಷ್ಟನೇ ಇಲ್ಲ. ನಾನು ನಮ್ಮ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ,
ಕಣ್ಣು ಮುಚ್ಕೊಂಡು ಕೈ ಮುಕ್ಕೊಂಡು ನಿಂತ್ಕೊಳ್ಳೋ ರೂಢಿ ನನಗೆ ಇಲ್ಲ. ಕಣ್ಣು ತುಂಬ ದೇವ್ರನ್ನ ನೋಡಿಕೊಂಡೇ ನನಗೇನು ಬೇಕು ಅಂತ ಎಲ್ಲ ಕೇಳ್ಕೊಂಡು ಬರ್ತೀನಿ ನಾನು. ಕಣ್ಣು ಬಿಟ್ಕೊಂಡೆ ಪೂರ್ತಿ ಕಣ್ಣು ತುಂಬ ದೇವ್ರನ್ನ ನೋಡ್ತೀನಿ. ಎಲ್ಲ ಯಾವ ಥರ ಇದೆ, ಹೆಂಗೆ ಅಲಂಕಾರ ಮಾಡಿದ್ದಾರೆ ಎಲ್ಲ ನೋಡಿಕೊಂಡೇ ಬರೋಕ್ಕೆ ನನಗೆ ಇಷ್ಟ. ಕಣ್ಣು ಮುಚ್ಕೊಂಡು ಕೈ ಮುಕ್ಕೊಂಡು ನಿಂತ್ಕೊಳೋದಿಲ್ಲ ನಾನು. ಇವಾಗ ನೋಡಿ ಒಳಗಡೆ ಕುತ್ಕೊಂಡು ಸ್ವಲ್ಪ ಹೊತ್ತು ದೇವ್ರಿಗೆ ನಮಸ್ಕಾರ ಮಾಡಿ ಇವಾಗ ಈಚೆ ಬಂದ್ವಿ. ಈಚೆ ಬಂದು ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋ ತಗೊತಾ ಇದ್ದೀವಿ. ಈ ಸತಿನೇ ಫಸ್ಟ್ ಟೈಮು, ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ನನ್ನ ಮಕ್ಕಳು ಮಿಸ್ ಆಗಿದ್ದಾರೆ. ಈ ಥರ ನಾವಿಬ್ಬರೇ ಯಾವತ್ತೂ ಹೋಗಿರಲಿಲ್ಲ. 21 ವರ್ಷ ತುಂಬಿ 22 ವರ್ಷಕ್ಕೆ ಬಿತ್ತು ಇವತ್ತು ನಮಗೆ. ಇಷ್ಟು ವರ್ಷದಲ್ಲಿ ಇದು ಫಸ್ಟ್ ಟೈಮು ನನ್ನ ಮಕ್ಕಳನ್ನ ಬಿಟ್ಟು ಬಂದಿರೋದು. ನೋಡಿ ಇಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಕೂಡ ಬಂದ್ವಿ. ಈಶ್ವರನ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಅಲ್ಲಿ ಪ್ರಸಾದ ಕೊಟ್ಟರು ಪುಳಿಯೋಗರೆ, ಅದನ್ನು ಇಲ್ಲಿ ಕೂತ್ಕೊಂಡು ತಿಂತಾಯಿದ್ವಿ. ನಾನು ಚಿಕ್ಕ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ, ಪೂರ್ತಿ ಜಾಸ್ತಿ ವಿಡಿಯೋ ಮಾಡಲಿಲ್ಲ, ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತಗೊಂಡೆ. ಆಮೇಲೆ ದೇವಸ್ಥಾನದಲ್ಲಿ ಫೋಟೋ ಎಲ್ಲ ತೆಗಿಯೋಕ್ಕೆ ಬಿಡೋಲ್ಲ, ಸ್ವಲ್ಪ ಒಳಗಡೆ ಹೋಗೋ ತನಕ ಒಂದು ಸ್ವಲ್ಪ ವಿಡಿಯೋ ಮಾಡಿದೆ ಅಷ್ಟೇ ನಾನು. ಇವಾಗ ಇಲ್ಲಿ ಪುಳಿಯೋಗರೆ ಕೊಟ್ಟರು, ಅದನ್ನು ತಿಂದುಬಿಟ್ಟು ಹಂಗೆ ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನ ಇದೆ. ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀವಿ, ಸಾಯಿಬಾಬಾ ದೇವಸ್ಥಾನಕ್ಕೆ. ನೋಡಿ ಇಲ್ಲಿ ಇದನ್ನೆಲ್ಲ ನೋಡಿಕೊಂಡು ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಮೇಲೆ ಹೋಗೋಣ. ಇವಾಗ ಇದು ಸಾಯಿಬಾಬನ ದೇವಸ್ಥಾನ, ಈಶ್ವರನ ದೇವಸ್ಥಾನನೂ ಪಕ್ಕದಲ್ಲೇ ಇದೆ. ಫಸ್ಟು ಚರ್ಚ್ಗೆ ಹೋಗಿ ಆಮೇಲೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಇವಾಗ ಸಾಯಿಬಾಬನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮೆಟ್ಲತ್ಕೊಂಡು ಮೇಲೆ ಹೋಗಬೇಕು. ಏನೋ ಗೊತ್ತಿಲ್ಲ, ಇವತ್ತು ಫುಲ್ ಎಲ್ಲ ದೇವಸ್ಥಾನ ಖಾಲಿ ಇತ್ತು, ಜಾಸ್ತಿ ಜನನೇ ಇರಲಿಲ್ಲ. ಮೋಸ್ಟ್ಲಿ ವೀಕ್ ಡೇಸ್ ಅಂತ ಇರಬೇಕು. ಸಾಟರ್ಡೆ ಸಂಡೇ ಆದರೆ ಹಬ್ಬದ ದಿವಸ ಆದರೆ ಜನ ಜಾಸ್ತಿ ಇರ್ತಾರೆ. ಆರಾಮಾಗಿ ಇವಾಗ ದೇವ್ರಿಗೆ ಕೈ ಮುಕ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು, ಇಲ್ಲಿನೂ ಕೂಡ ಪ್ರಸಾದ ಕೊಟ್ಟರು. ಇಲ್ಲಿ ಪಲಾವ್ ಕೊಟ್ಟರು, ಸಾಯಿಬಾಬಾ ದೇವಸ್ಥಾನದಲ್ಲಿ ಪಲಾವ್ ಕೊಟ್ಟರು ಪ್ರಸಾದ. ಈಶ್ವರನ ದೇವಸ್ಥಾನದಲ್ಲಿ ಪುಳಿಯೋಗರೆ ಕೊಟ್ಟರು. ಅದನ್ನು ತಿನ್ಕೊಂಡು ಮನೆಯಲ್ಲೂ ಕೂಡ ಮುದ್ದೆ ಊಟ ಮಾಡ್ಕೊಂಡು ಬಂದಿದ್ವಿ. ತಿನ್ಕೊಂಡು ಇವಾಗ ಮನೆಗೆ ಬಂದೆ. ನೋಡಿ ಇವಾಗ ಮನೆಗೆ ಬಂದೆ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗಿ ನಮ್ಮ ಯಜಮಾನ್ರು ಹಂಗೆ ಕೆಲ್ಸಕ್ಕೆ ಹೋದರು, ನಾನು ಮನೆಗೆ ಬಂದೆ. ಸಬ್ಬಕ್ಕಿ ಸೊಪ್ಪು ತೊಗೊಂಡು ಬಂದೆ. ಸಾಯಂಕಾಲ ಬೋಂಡ ಮಾಡೋಣ ಅಂತೇಳಿ ಸಬ್ಬಕ್ಕಿ ಸೊಪ್ಪು ತೊಗೊಂಡು ಬಂದೆ. ಇವತ್ತು ಚರ್ಚ್ಗೆ, ಆಂಜನೇಯನ ದೇವಸ್ಥಾನಕ್ಕೆ, ಆಮೇಲೆ ಈಶ್ವರನ ದೇವಸ್ಥಾನಕ್ಕೆ, ಸಾಯಿಬಾಬನ ದೇವಸ್ಥಾನಕ್ಕೆ ಎಲ್ಲ ಹೋಗಿ ಬಂದಿದ್ದು. ಸಖತ್ ಖುಷಿ ಆಯ್ತು ಇವತ್ತು. ಗಾಡಿಯಲ್ಲೇ ಹೋದ್ರು ಎಷ್ಟು ಸುಸ್ತಾತೈತೆ ನೋಡಿ. ಈಶ್ವರನ ದೇವಸ್ಥಾನದಲ್ಲಿ ಪುಳಿಯೋಗರೆ ಕೊಟ್ಟರು, ಸಾಯಿಬಾಬನ ದೇವಸ್ಥಾನದಲ್ಲಿ ಪಲಾವ್ ಕೊಟ್ಟರು, ಚೆನ್ನಾಗಿತ್ತು. ಮನೇಲಿ ಊಟ ಮಾಡ್ಕೊಂಡು ಹೋಗಿದ್ವಿ ಮುದ್ದೆ, ಅಲ್ಲೇನು ತಿನ್ಕೊಂಡು. ಇವತ್ತು ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಿಲ್ಲ, ಯಾಕಂದರೆ ಇಬ್ಬರಿಗೂ ಸ್ಕೂಲ್ ಐತೆ. ಅದಕ್ಕೆ ನಾನು ನಮ್ಮ ಮನೆಯವ್ರು ಇಬ್ಬರು ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಇವಾಗ ಟೈಮ್ ಬಂದು 12 ಗಂಟೆ. ಈಗಷ್ಟೇ ಜಸ್ಟ್ ಬಂದೆ. ಸಾಯಂಕಾಲಕ್ಕೆ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಸಬ್ಬಕ್ಕಿ ಸೊಪ್ಪು ತಗೊಂಡು ಬಂದೆ. ತುಂಬ ದಿವಸ ಆಯಿತು. ನೆನ್ನೆ ಫ್ಲಿಪ್ಕಾರ್ಟಲ್ಲಿ ಎಷ್ಟೊಂದು ರೇಷನ್ ಎಲ್ಲ ತರಿಸ್ದೆ, ಏನೇನಿರಲಿಲ್ವ ಅದು. ನಾನು ಯಾವುದು ವಿಡಿಯೋ ಮಾಡಲಿಲ್ಲ, ಬರೀ ರೇಷನ್ ತರಿಸೋದೇ ವಿಡಿಯೋ ಇರುತ್ತೆ ಅಂತ, ಅದಕ್ಕೆ ಯಾವುದೂ ವಿಡಿಯೋ ಮಾಡಿಲ್ಲ. ಬೆಳಿಗ್ಗೆನೇ ಬೇಗ ಎದ್ದು ಅಡುಗೆ ಮಾಡಿ, ಸ್ನಾನ ಮಾಡಿ, ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು, ಅದನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಇವಾಗ ಬಂದಿದ್ದು. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಪಾತ್ರೆ ತೊಳಿಬೇಕು. ಆಮೇಲೆ ಒಬ್ಬಟ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಮಾಡ್ತೀನ ಇಲ್ವ ಅಂತ. ಮಾಡಿದ್ರೆ ತೋರಿಸ್ತೀನಿ. ಒಬ್ಬಟ್ಟು ಮಾಡೋಕ್ಕೆಲ್ಲ ಸಾಮಾನು ತಗೊಂಬಂದಿದ್ದೀನಿ. ಅದಕ್ಕೆ ಒಬ್ಬಟ್ಟು ಮಾಡಿ ವಡೆನೋ ಇಲ್ಲ ಬೋಂಡನೋ ಮಾಡೋಣ ಅಂತ ಹೇಳ್ಬಿಟ್ಟು. ಸುಸ್ತಾಯಿತು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನನ್ನ ಮಗಳನ್ನ ಬೇರೆ ಕರ್ಕೊಂಬರಕ್ಕೆ ಹೋಗ್ಬೇಕು. ಇವತ್ತು 4:15ಗೆ ಬಿಡ್ತಾರೆ, 4:15ಗೆ ನನ್ನ ಮಗಳನ್ನ ಬಿಡ್ತಾರೆ. ಸ್ಪೆಷಲ್ ಕ್ಲಾಸ್ ಇದೆಯಂತೆ. 3 ಗಂಟೆಗೆ ಬಿಡೋದು, 1.5 ಅವರ್ ಜಾಸ್ತಿ ಲೇಟಾಗಿ ಬಿಡ್ತಾರೆ. 4:15ಕ್ಕೆ ಬಿಡ್ತಾರೆ. ನಮ್ಮ ಮನೇಲಂತೂ ಸ್ವೀಟ್ ಅಂಗಡಿನೇ ಐತೆ ಫ್ರೆಂಡ್ಸ್, ಫುಲ್ ಸ್ವೀಟು. ದೀಪಾವಳಿಗೆಲ್ಲ ಸ್ವೀಟ್ ಕೊಟ್ಟು ಮನೆ ತುಂಬ ಸ್ವೀಟ್ ಐತೆ.
ಆದರೂ ಒಬ್ಬಟ್ಟು ಮಾಡಬೇಕಾ ಬೇಡವಾ ಗೊತ್ತಿಲ್ಲ. ಮಾಡೋಕ್ಕೆ ಅಂತ ಎಲ್ಲ ಐಟಮ್ ತಂದಿದ್ದೀನಿ, ನೋಡೋಣ ಮಾಡ್ತೀನ ಇಲ್ವಾ ಅಂತ ಹೇಳ್ಬಿಟ್ಟು. ಇನ್ನೇನು ಅಡುಗೆ ಮಾಡೋಂಗಿಲ್ಲ, ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ. ಇನ್ನೇನಿದ್ರು ಪಾತ್ರೆ ತೊಳೆಯೋದು, ಆಮೇಲೆ ನನ್ನ ಮಗಳನ್ನ ಕರ್ಕೊಂಬಂದು ಬೋಂಡನ ವಡೆನ ಮಾಡಿ ದೋಸೆ ಹಿಟ್ಟಿಗೆ ಬೇರೆ ನೆನೆಸಿದ್ದೀನಿ, ಅದನ್ನು ಬೇರೆ ರುಬ್ಬಬೇಕು. ಇವತ್ತು ನಾವು ಮದುವೆ ಆ್ಯನಿವರ್ಸರಿ ಇವತ್ತಿಗೆ ನಾವು ಮದುವೆಯಾಗಿ 21 ವರ್ಷ ತುಂಬಿ 22ನೇ ವರ್ಷಕ್ಕೆ ಬಿದ್ದಿದೆ ಫ್ರೆಂಡ್ಸ್. ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿ, ನೀವೇ ನನ್ನ ಎಲ್ಲ ಫ್ಯಾಮಿಲಿ ನನಗೆ ಆಶೀರ್ವಾದ ಮಾಡಿ, ಓಕೆನಾ? ಇವಾಗ ಸ್ವಲ್ಪ ಹೊತ್ತು ರೆಸ್ಟು ಸಾಕಾಯ್ತು. ಬೆಳಿಗ್ಗೆನೇ ಎದ್ದು ಕೂತ್ಕೊಂಡೇ ಇಲ್ಲ, ಇವಾಗ ಕೂತ್ಕೊಂಡೆ. ಬೆಳಿಗ್ಗೆ ಎದ್ದು 5:15ಗೆ ಪುಳಿಯೋಗರೆ ಮಾಡಿ ಮಕ್ಕಳಿಗೆ ಟಿಫನ್ ಕಟ್ಟಿ ಅವ್ರನ್ನ ಕಳಿಸಿ, ಆಮೇಲೆ ನನಗೆ ನಮ್ಮ ಯಜಮಾನ್ರಿಗೆ ತಿರ್ಗಾ ಹಸಿ ತೊಗರಿಕಾಳು ತಂದಿದ್ದೆ ನೆನ್ನೆ, ಅದನ್ನು ಸುಳಿದು ಇಟ್ಟಿದ್ದೆ, ನೆನ್ನೆನೇ ಸುಳಿದಿಟ್ಟಿದ್ದೆ. ಅದನ್ನ ಹಾಕಿ ಸಾಂಬಾರು ಮಾಡಿ ಮುದ್ದೆ ಮಾಡ್ಕೊಂಡು ತಿಂದು ದೇವಸ್ಥಾನಕ್ಕೆ ಹೋಗಿದ್ದು. ಚೆನ್ನಾಗಿ ನಿದ್ದೆ ಬರ್ತಾಯ್ತು. ಇವಾಗ ಮಲ್ಕೊಂಡು ಆಮೇಲೆ ನೆಕ್ಸ್ಟ್ ನಾನೇನು ಅಡುಗೆ ಮಾಡ್ತೀನಿ ತೋರಿಸ್ತೀನಿ. ಮಾಡ್ತೀನ ಇಲ್ವ ಡೌಟು, ಆದರೂ ನೋಡೋಣ, ಸಾಯಂಕಾಲ ಗೊತ್ತಾಗುತ್ತೆ. ಆಮೇಲೆ ಊರಿಗೆ ಹೋಗಿ ಬಂದಿದ್ದ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ ಫ್ರೆಂಡ್ಸ್? ನಾನು ಆಮೇಲೆ ಸಿಗ್ತೀನಿ ನಿಮಗೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಒಬ್ಬಟ್ಟು ಮಾಡಿದೆ. ಒಬ್ಬಟ್ಟು ಮತ್ತು ವಡೆ ಅಂದರೆ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ. ನನಗೆ ಮುದ್ದೆ ಮೊಳಕೆ ಕಾಳು ಸಾರು ಮಾಮೂಲಿ ಗೊತ್ತಲ್ಲ ನಿಮಗೆ. ನನಗೆ ಮೊಳಕೆ ಕಾಳು ಸಾರು, ಮಸಾಲೆ ಸಾರು, ಬಸ್ಸಾರು ಅಂದರೆ ತುಂಬ ಇಷ್ಟ. ಅದಕ್ಕೆ ಮುದ್ದೆ ತೊಗರಿಕಾಳು ಸಾಂಬಾರು ಬೆಳಗ್ಗೆನೇ ಮಾಡಿದ್ದೆ. ನಮ್ಮ ಯಜಮಾನ್ರಿಗೆ ವಡೆ ಮತ್ತು ಒಬ್ಬಟ್ಟು ಅಂದರೆ ಸಖತ್ ಇಷ್ಟ. ಅದಕ್ಕೆ ಇಲ್ಲಿ ಮಸಾಲ ವಡೆ ಮತ್ತು ಒಬ್ಬಟ್ಟು ಮಾಡಿದೆ. ನಾನು ರೆಸಿಪಿ ತೋರ್ಸೋಕ್ಕೆ ಹೋಗಿಲ್ಲ, ಬೇಗ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಇಡ್ಲಿ ಇದು ನಾನು ಮೌಲ್ಡ್ ತರಿಸಿದ್ನಲ್ಲ, ಅದು ಯಾವ ರೀತಿ ಇಡ್ಲಿ ಬಂದಿದೆ ಅಂತ ತೋರಿಸೋದಕ್ಕೆ ಒಂದು ಕ್ಲಿಪ್ಪಿಂಗ್ಸ್ ಇಲ್ಲಿ ತಗೊಂಡಿದ್ದೀನಿ ನೋಡಿ. ಒಂದು ಪ್ಲೇಟ್ಗೆ ಎಣ್ಣೆ ಸರುಬಿಟ್ಟು ಹಂಗೆ ಡೈರೆಕ್ಟ್ ಹಾಕಿದ್ದೀನಿ. ಇದು ಮೌಲ್ಡಲ್ಲಿ ಮಾಡಿದ್ದೀನಿ ನೋಡಿ. ಇದಕ್ಕೆ ನಾನು ಎಣ್ಣೆ ಸರ್ವಿಲ್ಲ, ಯಾಕೆಂದರೆ ಹಂಗೆ ಡೈರೆಕ್ಟ್ ಹಾಕಿ ನೋಡೋಣ ಕಚ್ಕೊಳ್ಳುತ್ತಾ ಅಂತ ಹೇಳ್ಬಿಟ್ಟು ಎಣ್ಣೆ ಸರುದಿರ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಎಷ್ಟು ಚೆನ್ನಾಗಿ ಬಂತು ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಎಷ್ಟು ನೀಟಾಗಿ ಇಡ್ಲಿ ತೆಗಿಬೋದು. ಹಾಗೆ ಇಡ್ಲಿ ಪಾತ್ರೆ ಕೂಡ ತೊಳೆಯೋದು ತುಂಬಾ ಈಸಿ ನೋಡಿ. ಇದಕ್ಕೆ ಎಣ್ಣೆ ಸರ್ವಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಿಮಗೆ ನೆಕ್ಸ್ಟ್ ನಾನು ತೋರಿಸ್ತೀನಿ ಡೈರೆಕ್ಟು ಪ್ಲೇಟಲ್ಲಿ ಹಾಕಿರೋದು ಯಾವ ಥರ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನೋಡಿ. ಇವಾಗ ಮತ್ತೆ ಇನ್ನೊಂದು ಸೆಟ್ ಇಟ್ಟಿದ್ದೀನಿ. ಇದೆಲ್ಲ ನೋಡಿ ಎಷ್ಟು ನೀಟಾಗಿ. ಇವಾಗ ಎಣ್ಣೆ ಸರ್ವಿದ್ದೀನಿ ನೋಡಿ, ಇದಕ್ಕೆ ಎಣ್ಣೆ ಹಚ್ಚಿದ್ದೀನಿ ಇವಾಗ ಆ ಮೌಲ್ಡ್ಗೆ. ಆವಾಗ ನೋಡಿ ಇನ್ನೂ ಬೇಗ ನೀಟಾಗಿ ಬರ್ತೈತೆ. ಎಣ್ಣೆ ಹಚ್ತೀರ ಸ್ವಲ್ಪ ತೆಗಿಬೇಕು. ಎಣ್ಣೆ ಹಚ್ಚಿದ ಮೇಲೆ ಇನ್ನೂ ಚೆನ್ನಾಗಿ ಶೈನಿಂಗಾಗಿ ಬರ್ತೈತೆ. ತುಂಬ ಚೆನ್ನಾಗಿ ಬಂತು ಇಡ್ಲಿ. ನನಗಂತೂ ಸಖತ್ ಇಷ್ಟ ಆಯಿತು. ಏನು ವ್ಯತ್ಯಾಸ ಏನಂದರೆ, ಇವಾಗ 10-15 ನಿಮಿಷ ಇಡ್ಲಿ ಡೈರೆಕ್ಟ್ ಹಾಕಿ ಬೇಯಿಸ್ತೀರ ಅಂದರೆ, ಈ ಮೌಲ್ಡ್ ಹಾಕಿದಾಗ ಒಂದು 20 ಮಿನಿಟ್ಸು, ಇನ್ನೊಂದು 5 ನಿಮಿಷ ಜಾಸ್ತಿ ಬೇಯಿಸಬೇಕು ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಇಡ್ಲಿ ಪ್ಲೇಟ್ ಕೂಡ ತುಂಬ ನೀಟಾಗಿ ಇರುತ್ತೆ, ತೊಳೆಯೋದು ಕೂಡ ತುಂಬಾ ಈಸಿ ನೋಡಿ. ಎಷ್ಟು ನೀಟಾಗಿದೆ. ಇದೆಲ್ಲ ಇಡ್ಲಿದು ಮೌಲ್ಡ್ ಹಾಕಿರೋದು, ಎಷ್ಟು ನೀಟಾಗಿ ಬಂದಿದೆ. ಇದು ನೋಡಿ ಡೈರೆಕ್ಟ್ ಮಾಡಿರೋದು. ತೆಗಿವಾಗ ಯಾವ ರೀತಿ ಕಚ್ಕೊಂಡಿದೆ. ಈ ರೀತಿ ಕಚ್ಕೊಂಡಾಗ ಇದು ಒಣಗೋಗ್ಬಿಟ್ರೆ ಸ್ವಲ್ಪ ತೊಳೆಯೋದು ಕಷ್ಟ. ಆಮೇಲೆ ಇದನ್ನು ನೆನೆಸಿ ಇಟ್ಟು ತೊಳಿಬೇಕು. ಇಡ್ಲಿ ಮೌಲ್ಡ್ ಹಾಕಿರೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ. ನಿಮಗೆ ಇದು ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸಖತ್ತಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಮೀಶೋದಲ್ಲಿ ಇದನ್ನು ತರಿಸ್ಕೊಂಡಿದ್ದು 90 ರೂಪೀಸ್ಗೆ 12 ಏನೋ ಕೊಟ್ಟಿದ್ರು. ನಾನು 2 ಸೆಟ್ ತರಿಸ್ಕೊಂಡಿದ್ದೆ, ಯಾಕೆಂದರೆ ಇರಲಿ ಅಂತ ಹೇಳ್ಬಿಟ್ಟು. ನನಗಂತೂ ಸೂಪರಾಗಿ ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ. ಇದು ನೆಕ್ಸ್ಟ್ ಡೇ ತುಳಸಿ ಹಬ್ಬ. ಬೆಳಿಗ್ಗೆ ಇಡ್ಲಿ ಮಾಡಿ ಸಾಯಂಕಾಲ ತುಳಸಿ ಪೂಜೆ ಕೂಡ ಮಾಡಿದೆ. ಸಿಂಪಲ್ಲಾಗಿ ಮಾಡಿದೆ ಈ ಸತಿ. ನಾನು ಜಾಸ್ತಿ ನೆನ್ನೆ ಎಲ್ಲ ಒಬ್ಬಟ್ಟು ಅದು ಇದು ಮಾಡಿದ್ನಲ್ಲ,
ಅದಕ್ಕೆ ಈ ಸತಿ ಸಿಂಪಲ್ಲಾಗಿ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಮುಗಿಸ್ದೆ. ಇದನ್ನೇನು ನಾನು ಜಾಸ್ತಿ ವಿಡಿಯೋಕ್ಕೆ ಮಾಡ್ಕೊಳ್ಲಿಲ್ಲ. ಸಿಂಪಲ್ಲಾಗಿ ಒಂದು ಅವಲಕ್ಕಿ ಬೆಲ್ಲ ಮತ್ತು ತುಪ್ಪ ಹಾಲು ಹಾಕಿ ಪ್ರಸಾದ ಮಾಡಿಟ್ಬಿಟ್ಟು ಸಿಂಪಲ್ಲಾಗಿ ದೀಪ ಹಚ್ಚಿ ಪೂಜೆ ಮಾಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿ, ಬಾಕಲಿಗೆಲ್ಲ ದೀಪ ಹಚ್ಚಿದ್ದೆ, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ. ಹೊಸ್ಲಿಗೆಲ್ಲ ಪೈಂಟ್ ಹೊಡೆದು ಅವತ್ತೇ ತೋರಿಸಿದ್ದೀನಿ ನಾನು, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಈ ಥರ ಸಿಂಪಲ್ಲಾಗಿ ಆಯಿತು. ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.